ಫಸ್ಟ್ ಆಫ್ ಆಲ್ ಲೆಟ್ಸ್ ಟಾಕ್ ಅಬೌಟ್ ದಿಸ್ ಸ್ಕಿನ್ ಟಿನ್. ಇದು ಜೇಸನ್ ವೂ ಅವರದ್ದು ಟಿಂಟೆಡ್ ಮಾಯಿಶ್ಚರೈಸರ್ ಮೀಟ್ CC ಕ್ರೀಮ್ ಅಂಡ್ ನನ್ನ ಹತ್ರ ಈಗ ಇರೋ ಶೇಡ್ ಸ್ಕಿನ್ 8 ಅಂಡ್ ನನ್ನ ಹತ್ರ ಇದರಲ್ಲಿ ಸ್ಕಿನ್ 5 ಅಂತ ಒಂದೊಂದು ಶೇಡ್ ಇದೆ, ಆ ಶೇಡ್ ಕೂಡ ಇದೆ. ಇವೆರಡನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಈ ಸ್ಕಿನ್ ಟಿಂಟ್ ಅನ್ನ ಹಚ್ತೀನಿ ಅಂಡ್ ದಿಸ್ ಲುಕ್ಸ್ ರಿಯಲಿ ಗುಡ್ ಆನ್ ಮೈ ಫೇಸ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ತುಂಬಾ ಈಸಿಲಿ ಇದು ನಮ್ಮ ಸ್ಕಿನ್ ಒಳಗೆ ಯಾವಾಗ ಬ್ಲೆಂಡ್ ಇನ್ ಆಗಿ ಹೋಗುತ್ತೆ ಹೇಳಲಿಕ್ಕಾಗಲ್ಲ. ಬಟ್ ಸ್ಟಿಲ್ ಇದರಲ್ಲಿ ಒಂದು ಗ್ಲೋಯಿ ಫಿನಿಶ್ ಕೊಡುತ್ತೆ ಇದು. ಅಂಡ್ ಮುಖದಲ್ಲಿ ನಮ್ಮ ತುಂಬಾ ಇನ್ಪರ್ಫೆಕ್ಷನ್ ಇದೆ ಎಲ್ಲ ಹೈಡ್ ಮಾಡುತ್ತೆ ಅಂತ ಹೇಳಲ್ಲ, ಬಟ್ ಒಂದು ಬ್ಲರ್ ಆಗಿರೋ ಇಫೆಕ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಐ ಲವ್ ದಿಸ್ ಇಸ್ ದ ಒನ್. ನಾನು ಯಾವಾಗ್ಲೂ ಎಲ್ಲಾದ್ರೂ ಹೊರಗೆ ಹೋಗ್ಬೇಕಾದ್ರೆ ಇದೇ ಸ್ಕಿನ್ ಟಿಂಟ್ ಅನ್ನ ಬಳಸೋದು. ಅಂಡ್ ಅನ್ಫಾರ್ಚುನೇಟ್ಲಿ ಈಗ ಇದು ಕಲ್ಟಲ್ಲಿ ಐ ಥಿಂಕ್ 1-2 ಶೇಡಲ್ಲಿ ಮಾತ್ರ ಅವೈಲೇಬಲ್ ಇದೆ. ಇದು ಅಷ್ಟೊಂದು ಅವೈಲೇಬಲ್ ಈಗ ಇಲ್ಲ. ಬಟ್ ನೀವೆಲ್ಲಾದ್ರೂ ಕೊರಿಯಾದಿಂದ ಯಾರಾದ್ರೂ ಬರ್ಲಿಕ್ಕಿದ್ರೆ ನಿಮ್ಗೆ, ಇಲ್ಲ ಇದು ಬೇರೆ ಕಡೆ ಎಲ್ಲೂ ಸಿಗುತ್ತೆ ಅನ್ಸುತ್ತೆ, US UK ಅಲ್ಲೆಲ್ಲ ಸಿಗ್ಬೋದು, ಯಾರಾದ್ರೂ ಬರ್ಲಿಕ್ಕಿದ್ರೆ ಇದನ್ನ ತರಿಸ್ಲಿಕ್ಕೆ ಹೇಳಿ. ಅಲ್ಲಿ ಇದು ತುಂಬಾ ಅಫೋರ್ಡೆಬಲ್ ಆಗಿದೆ. ಸೊ ಇದನ್ನ ತರಿಸ್ಲಿಕ್ಕೆ ಹೇಳಿ. ನಿಮ್ಮ ಶೇಡ್ ನೀವು ಫೈಂಡ್ ಔಟ್ ಮಾಡ್ಬೋದು ಆನ್ಲೈನ್. ಐ ಥಿಂಕ್ ನನ್ನ ಸ್ಕಿನ್ ಟೋನ್ ಅವ್ರಾಗಿದ್ರೆ ನಿಮ್ಗೆ 6 or 7 ನಿಮ್ಮ ಶೇಡ್ ಆಗುತ್ತೆ. ಯಾಕಂದ್ರೆ ನನ್ನ ಹತ್ರ 5 ಇದೆ ಅಂಡ್ 8 ಇದೆ. ಇದೆರಡನ್ನು ಮಿಕ್ಸ್ ಮಾಡ್ಬಿಟ್ಟು ನನ್ನ ಶೇಡ್ ನಾನು ತರಿಸ್ತೀನಿ. ಸೊ ದಿಸ್ ಇಸ್ ಒನ್. ಸೆಕೆಂಡ್ಲಿ ನಾನು ಕರೆಂಟ್ಲಿ ತುಂಬಾ ಯೂಸ್ ಮಾಡೋದಂದ್ರೆ ಇದು. ನಾನು ಎಲ್ಲಾದ್ರೂ ಫಂಕ್ಷನಿಗೆಲ್ಲ ಹೋಗುವಾಗ ಜಾಸ್ತಿಯಾಗಿ ಕಾಂಟರ್ ಅನ್ನು ಯೂಸ್ ಮಾಡ್ತೀನಿ, ಕ್ರೀಮ್ ಕಾಂಟರ್ ಅನ್ನ. ಇಲ್ದಿದ್ರೆ ನಾನು ಅಷ್ಟೊಂದು ಕ್ರೀಮ್ ಕಾಂಟರ್ ಅನ್ನು ಯೂಸ್ ಮಾಡಲ್ಲ. ಕರೆಂಟ್ಲಿ ನಾನೆಲ್ಲಾದ್ರೂ ಫಂಕ್ಷನಿಗೆ ಅಥವಾ ಏನಾದ್ರೂ ಫೆಸ್ಟಿವಿಟೀಸ್ ಹೋಗುವಾಗ ಈ ಬ್ರಾನ್ಸರ್ ಅನ್ನ ಬಹಳ ಯೂಸ್ ಮಾಡ್ತೀನಿ. ಇದು ಮೇಕಪ್ ರೆವಲ್ಯೂಷನ್ ಲಂಡನ್ ಅವರದ್ದು ಕ್ರೀಮ್ ಬ್ರಾನ್ಸರ್ ಅಂಡ್ ದಿಸ್ ಈಸ್ ಇನ್ ದ ಶೇಡ್ ಮೀಡಿಯಂ. ಅಂಡ್ ಇದು ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ತುಂಬಾ ಚೆನ್ನಾಗಿ ಕ್ರೀಮಿ ಆಗಿದೆ. ಒಂದ್ ಸ್ವಲ್ಪನೇ ಸಾಕು, ಒಂದು ಡಿಪ್ ಸಾಕು ಇದರದು. ಚೆನ್ನಾಗಿ ಇದು ಕಾಂಟರ್ ಕೂಡ ಆಗುತ್ತೆ, ತುಂಬಾ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಸ್ಕಿನ್ ಒಳಗೆ ಯಾವಾಗ ಇದು ಜೆಲಿನ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಸಮಯ ಬರ್ಬೋದು ಆಯ್ತಾ. ಇಷ್ಟು ಪ್ಯಾನಲ್ ಇಷ್ಟಿದೆ ಅಂಡ್ ನಾನು ಐ ಥಿಂಕ್ ತುಂಬಾ ಯೂಸಸ್ ಮಾಡಿದ್ದೀನಿ, 10 to 15 ಯೂಸಸ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇದು ಹಾಗೇನೆ ಕಾಣಿಸುತ್ತೆ, ಪ್ಯಾನಲ್ ಏನು ಡೆಂಟ್ ಬಂದಾಗೆ ಕಾಣಿಸೋದೇ ಇಲ್ಲ. ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ನಿಮ್ಗೆ ಬೇಕಾದ್ರೆ ಯು ಕ್ಯಾನ್ ಗ್ರ್ಯಾಬ್ ದಿಸ್. ಐ ಥಿಂಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಸೇಲ್ ಟೈಮಲ್ಲಿ ಚೆಕ್ ಮಾಡಿಬಿಡಿ. 500-450ಗೆಲ್ಲ ನಿಮ್ಗೆ ಇದು ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಫೇಸ್ ಪ್ರಾಡಕ್ಟ್ ವಿಚ್ ಐ ಆಮ್ ಅಬ್ಸೆಸ್ಡ್ ವಿತ್ ಕರೆಂಟ್ಲಿ, ದಟ್ ಇಸ್ ದಿಸ್. ಇದು ಕೆ ಬ್ಯೂಟಿ ಅವರದು HD ಸೆಟ್ಟಿಂಗ್ ಲೂಸ್ ಪೌಡರ್ ಅಂಡ್ ಐ ಆಮ್ ಇನ್ ದ ಶೇಡ್ ಬನಾನಾ. ಓ ಮೈ ಗಾಡ್, ತುಂಬಾ ಚೆನ್ನಾಗಿದೆ. ಎಷ್ಟೊಂದೆಲ್ಲ ನಾನು ಈ ಸೆಟ್ಟಿಂಗ್ ಪೌಡರ್ ಬಗ್ಗೆ ಕೇಳಿದೆ, ಎಲ್ಲ ನಿಜವಾಗಿ ಬಂದಿದೆ. ನಾನು ಯೂಸ್ ಮಾಡ್ತಿದ್ದೀನಿ ಅಂಡ್ ಐ ಆಮ್ ಯೂಸಿಂಗ್ ಇಟ್ ಕಂಟಿನ್ಯೂಸ್ಲಿ. ನಾನೆಲ್ಲ ಮೇಕಪ್ ಲುಕ್ ಗಳಿಗೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಐ ಜಸ್ಟ್ ಲವ್ 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 ದಿಸ್ ಪ್ರಾಡಕ್ಟ್. ಕೆ ಬ್ಯೂಟಿ ಹ್ಯಾಸ್ ನೆವರ್ ಡಿಸಪಾಯಿಂಟೆಡ್ ಮೀ. ಇದುವರೆಗೂ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಐ ಜಸ್ಟ್ ಲವ್ ದೇರ್ ಪ್ರಾಡಕ್ಟ್. ನಂಗೆ ತುಂಬಾ ಇಷ್ಟ ಆಗಿದೆ. ಫೇಸ್ ಪ್ರಾಡಕ್ಟ್ಸ್ ಗಳು ಜಾಸ್ತಿ ಖರೀದಿಸಿದ್ದೀನಿ ನಾನು. ಐ ಥಿಂಕ್ ಇವರದ್ದು ಇನ್ನೊಂದು ಕಾಂಪ್ಯಾಕ್ಟ್ ಪೌಡರ್ ಕೂಡ ನಾನು ಯೂಸ್ ಮಾಡ್ತೀನಿ ಅಂಡ್ ಈ ಪೌಡರ್. ಜಾಸ್ತಿ ಬೇರೆ ಪ್ರಾಡಕ್ಟ್ಸ್ ಗಳಿಲ್ಲ, ಬಟ್ ಬೇರೆ ಪ್ರಾಡಕ್ಟ್ಸ್ ನನಗೆ ಟ್ರೈ ಮಾಡ್ಲಿಕ್ಕೆ ಇಲ್ಲ. ಸೊ ದಿಸ್ ವಾಸ್ ಸಮಥಿಂಗ್ ರಿಯಲಿ ಗುಡ್. ಈ ಪ್ರಾಡಕ್ಟ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಮೇಕಪ್ ಲುಕ್ ಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ನಿಮ್ಮ ಕನ್ಸೀಲರ್ ಅನ್ನ, ನಿಮ್ಮ ಫೇಸ್ ಅನ್ನ ಸೆಟ್ ಮಾಡುತ್ತೆ. ಅಂಡ್ ಬೇಕಿಂಗ್ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಒಂದೇ ಒಂದು ಮೇಕಪ್ ಟೂಲ್ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರೋದು, ಇದು ಪಿಜ್ಜಾ ಪಫ್. ಇದು ಪ್ಯಾಕ್ ಅವರದ್ದು ಟ್ರಯಾಂಗುಲರ್ ಪಫ್ ಅಂಡ್ ದಿಸ್ ಇಸ್ ದ ಸೈಜ್ ಆಫ್ ಇಟ್. ದಿಸ್ ಇಸ್ ಹೌ ಇಟ್ ಲುಕ್ಸ್ ಅಂಡ್ ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್ ಆಯ್ತಾ. ಎಷ್ಟು ಚೆನ್ನಾಗಿ ಇದು ನನ್ನ ಪೌಡರ್ ಅನ್ನ ಬೇಕ್ ಕೂಡ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು, ಸೆಟ್ ಕೂಡ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಎಷ್ಟು ಸ್ಮೂತ್ ಆಗಿ ಚೆನ್ನಾಗಿ ಫ್ಲಫಿ ಆಗಿದೆ ಗೊತ್ತಾ. ಐ ಹ್ಯಾವ್ ನೆವರ್ ಕಮ್ ಅಕ್ರಾಸ್ ಸಮಥಿಂಗ್ ಲೈಕ್ ದಿಸ್. ನಾನು ತುಂಬಾ ಪಿಜ್ಜಾ ಪಫ್ ಗಳನ್ನ ಯೂಸ್ ಮಾಡಿದ್ದೀನಿ ಅಮೆಝಾನ್ ಇಂದ, ಎಲ್ಲ ಚೀಪ್ ಇರೋದು. ಬಟ್ ಇದು ತುಂಬಾ ಚೆನ್ನಾಗಿದೆ. ಇದ್ರದ್ದು ಸಾಫ್ಟ್ನೆಸ್ ಆಗ್ಲಿ, ಇದ್ರದ್ದು ಬ್ಲೆಂಡಿಂಗ್ ನೇಚರ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಕರೆಂಟ್ಲಿ ನಾನು ಯಾವ ಬ್ಲಷ್ ಅನ್ನು ಜಾಸ್ತಿಯಾಗಿ ಹಚ್ತಿದ್ದೀನಿ ಗೊತ್ತಾ, ಇದು ಆಕ್ಚುಲಿ ಸ್ವಲ್ಪ ಪ್ಯಾಕೇಜಿಂಗ್ ಸ್ವಲ್ಪ ಹಾಳಾಗಿದೆ, ನಾನು ಅಷ್ಟೊಂದು ಯೂಸ್ ಮಾಡ್ತಿದ್ದೇನೆ ಅದಕ್ಕೋಸ್ಕರ. ಇದು ಸ್ವಿಸ್ ಬ್ಯೂಟಿ ಅವರದ್ದು ಕ್ರೇಜ್ ರೇಂಜ್ ಇಂದ ಲಿಪ್ ಅಂಡ್ ಚೀಕ್ ಮ್ಯಾಕ್ರೋನ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ 03 ಆಪಲ್ ಪೈ. ತುಂಬಾ ಚೆನ್ನಾಗಿದೆ ಇದು, ತುಂಬಾ ಸ್ಮೂತ್ ಆಗಿ ಸಾಫ್ಟ್ ಆಗಿದೆ ಅಂಡ್ ಇಷ್ಟೊಂದು ಪಿಗ್ಮೆಂಟೆಡ್ ಆಗಿದೆ. ಬೆರಳಲ್ಲೇ ನೀವು ಇದನ್ನ ಬ್ಲೆಂಡ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಈ ಶೇಡ್ ಕೂಡ ತುಂಬಾ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈ ಶೇಡ್ ಅನ್ನ ನಾನು ಪರ್ಚೇಸ್ ಮಾಡ್ಲಿಕ್ಕೆ ಇರ್ಲಿಲ್ಲ, ನಂಗೆ ಇದ್ರಲ್ಲೇ ಮ್ಯಾಕ್ರೋನ್ ಅಂತ ಒಂದು ಶೇಡ್ ಬರುತ್ತೆ, ಅದನ್ನ ಪರ್ಚೇಸ್ ಮಾಡ್ಬೇಕಿತ್ತು. ಬಟ್ ಇದನ್ನ ನಾನು ಪರ್ಪಲ್ ಇಂದ ಪರ್ಚೇಸ್ ಮಾಡಿದ್ದು ತುಂಬಾ ಸಮಯದ ಮುಂಚೆ ಅಂಡ್ ನನಗೆ ಆವಾಗ ಇದ್ರದ್ದು ಶೇಡ್ ಅಷ್ಟೊಂದು ಅಲ್ಲಿ ಕಾಣಿಸ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದೇ ಇರ್ಬೋದು ಅಂತ ಖರೀದಿಸಿದ್ದೆ. ಈ ಶೇಡ್ ಬಂದ ನಂತರ ನಂಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಬಟ್ ಟು ಮೈ ಸರ್ಪ್ರೈಸ್ ಈ ಶೇಡ್ ಕೂಡ ತುಂಬಾ ಚೆನ್ನಾಗಿ ನನ್ನ ಮುಖದ ಮೇಲೆ ಕಾಣಿಸುತ್ತೆ ಆಯ್ತಾ. ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ನಂಗೆ ತುಂಬಾ ತುಂಬಾ ಇಷ್ಟ. ನಿಮ್ಗೆ ಬೇಕಾದ್ರೆ ಇದನ್ನ ಚೆಕ್ಔಟ್ ಮಾಡ್ಬೋದು. ಇದರಲ್ಲಿ ತುಂಬಾ ಪ್ರಾಡಕ್ಟ್ ಸಿಗುತ್ತೆ ಆಯ್ತಾ. ಆಕ್ಚುಲಿ ಇದನ್ನ ನಾನು ಒಂದು 50-60 ಸರ್ತಿ ಹಚ್ಚಿದ್ದೀನಿ ಅನ್ಸುತ್ತೆ. ಇಲ್ಲಿ ಒಂದು ಈ ತರ ಡೆಂಟ್ ಕೂಡ ಬಂದಿದೆ. ಯಾವತ್ತೋ ಒಂದಿನ ನಾನು ಹಚ್ಚುವಾಗ ಈ ತರ ಬೆರಳು ಒಳಗೆ ಹೋಗಿತ್ತು. ಇಷ್ಟು ಯೂಸ್ ಮಾಡಿದ್ರು ಇನ್ನೂ ಖಾಲಿ ಆಗ್ಲಿಲ್ಲ. ನಾನು ನನ್ನ ಈ ಹೈ ಪಾಯಿಂಟ್ಸ್ ಆಫ್ ದ ಚೀಕ್ ಇದೆ ಅಲ್ಲ, ಅಲ್ಲಿ ಬ್ಲಷ್ ಹಚ್ಚೋದು ಅಂಡ್ ಬೆರಳಲ್ಲೇ ಹೀಗೆ ಹಚ್ಬಿಟ್ಟು ನಾನು ಈ ತರ ಬ್ಲೆಂಡ್ ಮಾಡ್ತೀನಿ.
Awesome. Go grab this right now. Next, let's come to the eyes. ಐಸಿಗೆ ಐ ಆಮ್ obsessed with this palette. ಇದು ಮೇಕಪ್ ರೆವಲ್ಯೂಷನ್ ಅವರದ್ದು ಫಾರ್ ಎವರ್ ಡೈನಾಮಿಕ್ ಅಲ್ಯೂರ್ ಪ್ಯಾಲೆಟ್ ಅಂಡ್ ದಿಸ್ ಇಸ್ ಸಚ್ ಅ ಲವ್ಲಿ ಪ್ಯಾಲೆಟ್. ಇದರಲ್ಲಿ ಆಕ್ಚುಲಿ ನಿಮಗೆ ಒಂದು ಮಿರರ್ ಕೂಡ ಸಿಗುತ್ತೆ. ಇದು ಪುಟ್ಟದಾಗಿದ್ರು ಇದು ಮಿರರ್ ಕೂಡ ಸಿಗುತ್ತೆ. ಅಂಡ್ ಇಲ್ಲಿ ನಿಮ್ಗೆ 8 ಶೇಡ್ಸ್ಗಳು ನಿಮ್ಗೆ ಸಿಗುತ್ತೆ. ಅಂಡ್ ಇದರಲ್ಲಿ ಐ ಥಿಂಕ್ 1 2 3 3 ನಿಮ್ಗೆ ಶಿಮರ್ ಶೇಡ್ಸ್ ಗಳು ಸಿಗುತ್ತೆ ಅಂಡ್ ಉಳ್ದದೆಲ್ಲ ಮ್ಯಾಟ್ ಶೇಡ್ಸ್ ಗಳು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬ್ರೌನ್ ಸ್ಕಿನ್ ಟೋನ್ಸ್ ಗೆ, ನಮ್ಮ ಇಂಡಿಯನ್ ಸ್ಕಿನ್ ಗೆ ಹೇಳಿದ ತಕ್ಕಂತ ಐ ಶ್ಯಾಡೋ ಪ್ಯಾಲೆಟ್ ಇದು. ಇದರಲ್ಲಿ ನಿಮ್ಗೆ ಬೆರಿ ಟೋನ್ಸ್ ಕೂಡ ಇದೆ, ವಾಮಿಶ್ ಬ್ರೌನ್ ಟೋನ್ ಕೂಡ ಇದೆ, ಅಂಡ್ ಇಲ್ಲಿ ರೋಸಿ ಡಸ್ಟಿ ಶೇಡ್ ಕೂಡ ಇದೆ, ಅಂಡ್ ಸ್ವಲ್ಪ ಲೈಟ್ ಬ್ರೌನ್ ಕೂಡ ಶೇಡ್ ಇದೆ, ಅಂಡ್ ಈ ಶೇಡ್ ಕೂಡ ಇದೆ. ಈ ಶೇಡ್ ನೀವು ಇಲ್ಲಿ ಐಬ್ರೋ ಹತ್ರ ನಿಮ್ಗೆ ಟ್ರಾನ್ಸಿಷನ್ ಮಾಡ್ಲಿಕ್ಕೆ, ಗ್ರೇಡಿಯಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಅಂಡ್ 3 ಶಿಮರ್ ಶೇಡ್ಸ್ಗಳು ಫಂಕ್ಷನಿಗೆಲ್ಲ ಹೋಗ್ಬೇಕಿದ್ರೆ ಈ ಗೋಲ್ಡನ್ ಶೇಡ್, ಇಲ್ಲಿ ರೋಸ್ ಗೋಲ್ಡ್ ಶೇಡ್ ಒಂದು ಇದೆ, ಅಂಡ್ ಇಲ್ಲಿ ಸ್ವಲ್ಪ ಪಿಂಕಿಶ್ ರೆಡಿಶ್ ಶಿಮರ್ ಶೇಡ್ ಇದೆ. ಆಸಮ್ ಪಿಗ್ಮೆಂಟೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಮ್ಯಾಟ್ ಶೇಡ್ಸ್ಗಳು ಪ್ಯಾಚಿ ಆಗಿಲ್ಲ, ಶಿಮರ್ ಶೇಡ್ಸ್ಗಳು ಆ ಪಂಚ್ ಕೊಡುತ್ತೆ, ನಿಮ್ಮ ಐಸಿಗೆ ಒಂದು ಪಾಪ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಈವನ್ ಮಿರರ್ ಕೂಡ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. ನಿಮ್ಗೆ ಮಿರರ್ ಅಲ್ಲಿ ನೋಡಿ ನಿಮ್ಮ ಐ ಲುಕ್ ಅನ್ನ ಮಾಡಬಹುದು. ಜಸ್ಟ್ ಲವ್ಲಿ. ಈವನ್ ಇದ್ರದ್ದು ಪ್ಯಾಕೇಜಿಂಗ್ ಕೂಡ ಇಲ್ಲ, ತುಂಬಾ ಲಕ್ಸ್ ಆಗಿ ಕಾಣಿಸುತ್ತೆ. ಮೆಟಲ್ ತರ ಇದ್ರದ್ದು ಪ್ಯಾಕೇಜಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಇಫ್ ಯು ಕ್ಯಾನ್ ಇದನ್ನ ಗ್ರಾಬ್ ಮಾಡ್ಕೊಳ್ಳಿ. ಸೇಲ್ ಟೈಮಲ್ಲಿ ಇದು ತುಂಬಾ ಕಡಿಮೆ ಪ್ರೈಸಿಗೆ ಹೋಗುತ್ತೆ. ಹಾಫ್ ಆಫ್ ದ ಪ್ರೈಸ್ 50% ಆಫಿಗೆ ಹೋಗುತ್ತೆ. ಐ ಥಿಂಕ್ 450 ರುಪೀಸ್ಗೆಲ್ಲ ನಿಮ್ಗೆ ಇದು ಸಿಕ್ಬಿಡುತ್ತೆ. ಆಗೋದಾದ್ರೆ ಈ ಪ್ಯಾಲೆಟ್ ಅನ್ನ ನೀವು ಡೇ ಟು ಡೇ ಯೂಸಿಗೂ ನೀವು ಯೂಸ್ ಮಾಡ್ಬೋದು, ಫೆಸ್ಟಿವಿಟೀಸಿಗೂ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸೇಲ್ ಟೈಮಲ್ಲಿ ಚೆಕ್ಔಟ್ ಮಾಡಿ. ಈ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ಯಾವತ್ತು ಫುಲ್ ಪ್ರೈಸಿಗೆ ಖರೀದಿಸಬೇಡಿ ಆಯ್ತಾ. ಈಗ ಅಂತೂ ಎಷ್ಟೊಂದು ಡಿಸ್ಕೌಂಟ್ಸ್ ಗಳು ಎಲ್ಲಾ ವೆಬ್ಸೈಟ್ ಅಲ್ಲಿ. ಫೆಸ್ಟಿವಲ್ ಟೈಮ್ ಅಲ್ವಾ, ಸೊ ಹಾಗಾಗಿ ತುಂಬಾ ಸೇಲ್ಸ್ ಗಳೆಲ್ಲ ನಡೀತಾ ಇದೆ. ಈ ಎಲ್ಲಾ ಪ್ರಾಡಕ್ಟ್ಸ್ ಗಳು ಬೇಕಿದ್ರೆ ನಿಮ್ಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಆ ಲಿಂಕ್ ಇಂದ ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಐ ಪ್ರಾಡಕ್ಟ್ ಇಸ್ ಅ ನ್ಯೂ ಲಾಂಚ್ ಅಂಡ್ ರೀಸೆಂಟ್ಲಿ ನಾನು ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ, ಫಸ್ಟ್ ಇಂಪ್ರೆಷನ್ಸ್ ಕೊಟ್ಟಿದ್ದೆ. ಆ ವಿಡಿಯೋ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ಯಾಕ್ ಟ್ವಿಸ್ಟ್ ಅಂಡ್ ಲಿಫ್ಟ್ ಮಸ್ಕಾರಾ. ನನ್ನ ಕರೆಂಟ್ ಫೇವರೇಟ್ ಅಂಡ್ ಕರೆಂಟ್ ಆಬ್ಸೆಷನ್. ನಾನು ಯಾವಾಗ್ಲೂ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೌದು, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಸ್ವಲ್ಪ ಕನ್ಫ್ಯೂಸ್ ಈಗ ಆಗಲ್ಲ ಆಯ್ತಾ, ಅಭ್ಯಾಸ ಆಗೋಗಿದೆ. 1 2 3 4 ಮಾಡ್ಬಿಟ್ಟು. ಅಂಡ್ ಸ್ವಲ್ಪ ಟಿಡಿಯಸ್ ಟಾಸ್ಕ್, ಯಾಕಂದ್ರೆ ಸ್ವಲ್ಪ ಹಚ್ಚುವಾಗ ಎಲ್ಲ, ಯಾಕಂದ್ರೆ 3-4 ಕೋಟ್ ಹಚ್ತೀವಲ್ಲ, ಅಷ್ಟೊಂದು ಪೇಷನ್ಸ್ ಇರಲ್ಲ. ಸೊ ಡ್ರೈ ಆಗ್ಲಿಕ್ಕೆ ಇದು ಐ ಥಿಂಕ್ ಒಂದು 3 to 5 ಮಿನಿಟ್ಸ್ ತಗೊಳುತ್ತೆ. ಸೊ ಅವಾಗ ಸ್ವಲ್ಪ ಇಲ್ಲಿ ಅಲ್ಲಿ ಹಚ್ಚೋದೆಲ್ಲ ಇದೆ. ಅದನ್ನ ಬಿಟ್ಟು ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. 895ಗೆ ನಿಮ್ಗೆ ಸಿಗುತ್ತೆ. ಪ್ಯಾಕ್ರ್ ಅವರದ್ದು ಪ್ರಾಡಕ್ಟ್ಸ್ ಇದೇ ರೇಂಜಿಗೆ ಸಿಗುತ್ತೆ. ಅಂಡ್ ಸೇಲ್ ಟೈಮಲ್ಲೆಲ್ಲ 10% ಆಫ್ ಆಗ್ಬಿಟ್ಟು ಇನ್ನು ನಿಮಗೆ 750 800 ರುಪೀಸ್ಗೆಲ್ಲ ಸಿಗ್ಬೋದು. ಗ್ರಾಬ್ ಮಾಡ್ಕೊಳ್ಳಿ, ಗೋ ಗ್ರಾಬ್ ಇಟ್ ನಾವು. ಯಾಕಂದ್ರೆ ಇದು ಯಾವಾಗ್ಲೂ ಔಟ್ ಆಫ್ ಸ್ಟಾಕ್ ಅಲ್ಲಿ ಇದೆ. ನಾನೀಗ ನೋಡ್ತಿದ್ದೀನಿ ಔಟ್ ಆಫ್ ಸ್ಟಾಕ್. ಸೊ ಯಾವಾಗ ಇದು ಸ್ಟಾಕ್ ಅಲ್ಲಿ ಬರುತ್ತೆ, ಹೋಗಿ ಕಣ್ ಮುಚ್ಕೊಂಡು ಪರ್ಚೇಸ್ ಮಾಡಿ. ದಿಸ್ ಮಸ್ಕಾರಾ ಇಸ್ ಟು ಡೈ ಫಾರ್. ಫಂಕ್ಷನ್ಸ್ಗೆ, ಫೆಸ್ಟಿವಿಟೀಸ್ಗೆ ನೀವು ಫಾಲ್ಸೀಸ್ ಹಾಕ್ಬೇಕಂತಾನೆ ಇಲ್ಲ, ಈ ಒಂದು ಮಸ್ಕಾರಾ ಹಾಕೊಂಡ್ಬಿಟ್ಟು ಹೋಗಿ ಡನ್, ಯು ಆರ್ ಡನ್. ಆಕ್ಚುಲಿ ನಮ್ಮ ಕಣ್ಣಿಗೆ ಬೇರೇನು ಹಚ್ಬೇಕಂತಾನೆ ಇಲ್ಲ, ಐ ಶಾಡೋ ಎಲ್ಲ ಹಾಕ್ಬೇಕಂತಾನೆ ಇಲ್ಲ. ದಿಸ್ ಮಸ್ಕಾರಾ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು. ಐ ಹ್ಯಾವ್ 2 more ಪ್ರಾಡಕ್ಟ್ಸ್ ಲೆಫ್ಟ್ ಅಂಡ್ ದೋಸ್ ಬೋತ್ ಆರ್ ದ ಲಿಪ್ ಪ್ರಾಡಕ್ಟ್ಸ್. ಹೌದು, ಎರಡೇ ಲಿಪ್ ಪ್ರಾಡಕ್ಟ್ಸ್ ಅಂಡ್ ಅದು ಕೂಡ ಲಿಪ್ಸ್ಟಿಕ್ ಒಂದೇ. ಆಕ್ಚುಲಿ ನಾನು ಇದನ್ನ ಕಂಟಿನ್ಯೂಸ್ ಆಗಿ ಬಳಸ್ತಿದ್ದೇನೆ. ಅದ್ರ ಮುಂಚೆ ಲೆಟ್ಸ್ ಟಾಕ್ ಅಬೌಟ್ ದ ಲಿಪ್ ಲೈನರ್. ನಾನು ಈ ಲಿಪ್ ಲೈನರ್ ಅನ್ನ ಕಂಟಿನ್ಯೂಸ್ ಆಗಿ ಬಳಸ್ತಿದ್ದೀನಿ. ಇದು ಮಾರ್ಸ್ ಅವರದ್ದು ಎಡ್ಜ್ ಆಫ್ ಡಿಸೈರ್ ಲಿಪ್ ಲೈನರ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ ಡೀಪ್ ಡಾನ್. ಈ ತರ ನೋಡಿ, ಇಲ್ಲಿ ಪೆನ್ಸಿಲ್ ಎಲ್ಲ ನಾನು ಶಾರ್ಪ್ ಮಾಡದೆ ಈ ತರ ಆಗೋಗ್ಬಿಟ್ಟಿದೆ. ಇದನ್ನ ನಾನು ಯಾವಾಗೆಲ್ಲ ಲಿಪ್ಸ್ ಅಲ್ಲಿ ಹಚ್ತೀನಿ, ನನ್ನ ಲಿಪ್ಸ್ ಗಾಯ ಆಗ್ತಾ ಇದೆ, ಯಾಕಂದ್ರೆ ಇದ್ರದ್ದು ಪೆನ್ಸಿಲ್ ನಾನು ಶಾರ್ಪೇ ಮಾಡಿಲ್ಲ. ಅಷ್ಟೊಂದು ಚೆನ್ನಾಗಿದೆ. ಅಂಡ್ ದಿಸ್ ಇಸ್ ದ ಶೇಡ್. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ದಿಸ್ ಇಸ್ ಮೆಂಟ್ ಫಾರ್ ಬ್ರೌನ್ ಸ್ಕಿನ್ ಗರ್ಲ್ಸ್. ನಿಮ್ಮ ಲಿಪ್ಸ್ ಸ್ವಲ್ಪ ಪಿಗ್ಮೆಂಟೆಡ್ ಆಗಿದ್ರೆ ಅಂಡ್ ನೀವು ಬ್ರೌನ್ ಸ್ಕಿನ್ ಗರ್ಲ್ ಆಗಿದ್ರೆ ಈ ಶೇಡ್, ಈ ಪೆನ್ಸಿಲ್ ನಿಮ್ಮ ಆಲ್ಮೋಸ್ಟ್ ಎಲ್ಲಾ ಲಿಪ್ ಕಲರಿಗೆ ಹೊಂದ್ಕೊಂಡು ಹೋಗುತ್ತೆ. ನಿಮ್ಮ ಲೈಟರ್ ಲಿಪ್ ಶೇಡ್ಸ್ ಗಳಿದೆ ಅಂದ್ರೆ ಲಿಪ್ಸ್ಟಿಕ್ ಗಳು ಸ್ವಲ್ಪ ಲೈಟ್ ಆಗಿದ್ರೆ ಇದನ್ನ ಹಚ್ಚಿ ಅದರ ಮೇಲೆ ನಿಮ್ಮ ಲಿಪ್ಸ್ಟಿಕ್ ಅನ್ನ ಹಚ್ಚಿದ್ರೆ ಗೊತ್ತೇ ಆಗಲ್ಲ ಒಂದು ಲೈಟ್ ಶೇಡ್ ನೀವು ನಿಮ್ಮ ಲಿಪ್ಸಿಗೆ ಹಚ್ಚಿದ್ರಿ. ನಿಮ್ಮ ಮುಖವನ್ನು ಅದು ವಾಶ್ ಆಫೇ ಮಾಡಲ್ಲ. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಸ್ಮೂತ್ಲಿ ಗ್ಲೈಡ್ ಆಗುತ್ತೆ ಅಂಡ್ ತುಂಬಾ ಕ್ರೀಮಿ ಆಗಿದೆ. ಐ ಜಸ್ಟ್ ಲವ್ ದಿಸ್ ಲಿಪ್ಸ್ಟಿಕ್. ಹೌದು, ಸ್ಮಚ್ ಪ್ರೂಫ್ ಅಲ್ಲ, ಸ್ಮಚ್ ಆಗುತ್ತೆ, ಅಳ್ಸ್ಕೊಂಡು ಹೋಗುತ್ತೆ. ಬಟ್ ಇದ್ರ ಮೇಲೆ ನೀವು ಲಿಪ್ಸ್ಟಿಕ್ ಹಾಕ್ತಿರ್ವಲ್ಲ, ಸೊ ದಟ್ಸ್ ಓಕೆ ಅಂತ ಅನ್ಬೋದು. ಐ ಲವ್ ದಿಸ್ ಪ್ರಾಡಕ್ಟ್. ನಿಮ್ಗೆ ಬೇಕಾದ್ರೆ ಈಗಲೇ ಗ್ರಾಬ್ ಮಾಡಿ. ಅಂಡ್ ದಿಸ್ ಇಸ್ ಸೋ ಅಫೋರ್ಡೆಬಲ್ ಗೊತ್ತಾ. ನಿಮ್ಗೆ ಇದು 60 ರುಪೀಸಿಗೇನೋ ಡಿಸ್ಕೌಂಟ್ ಆಗ್ಬಿಟ್ಟು ಸಿಗುತ್ತೆ. ಗೋ ಗ್ರಾಬ್ ಇಟ್. ನಾವು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡೋದು. ಲಾಸ್ಟ್ ಪ್ರಾಡಕ್ಟ್ ಆಫ್ ದಿಸ್ ವಿಡಿಯೋ ಇಸ್ ದಿಸ್. ಇದು ಸ್ವಿಸ್ ಬ್ಯೂಟಿ ಅವರದ್ದು ನಾನ್ ಟ್ರಾನ್ಸ್ಫರ್ ಲಿಪ್ಸ್ಟಿಕ್ ಅನ್ಸುತ್ತೆ. ಅಂಡ್ ದಿಸ್ ಈಸ್ ಇನ್ ದ ಶೇಡ್ 22 ಬ್ರ್ಯಾಂಡಿ ಹ್ಯಾರಿಂಗ್ಟನ್. ಸಚ್ ಅ ಲವ್ಲಿ ಶೇಡ್ ಫಾರ್ ಇಂಡಿಯನ್ ಸ್ಕಿನ್ ಟೋನ್. ನೋಡಿ,
ಇದರಲ್ಲಿ ನಿಮ್ಗೆ ಬ್ರೌನ್ಸ್ ಇದೆ, ಮಾವ್ ಇದೆ, ಬೆರಿ ಇದೆ, ಮರೂನ್ ಇದೆ, ಏನೆಲ್ಲ ಶೇಡ್ ಬೇಕು ಒಂದು ಬ್ರೌನ್ ಸ್ಕಿನ್ಗೆ ಅದೆಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದು ಶೇಡ್ ಅನ್ನ ಮಾಡಿದ್ದಾರೆ. ಸಚ್ ಅ ಲವ್ಲಿ 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 ಶೇಡ್. ಆ್ಯಂಡ್ ಇದರದ್ದು ಫಾರ್ಮುಲೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ಸಾಫ್ಟ್ಲಿ ಸ್ಮೂತ್ಲಿ ಗ್ಲೈಡ್ ಆಗುತ್ತೆ ನಿಮ್ಮ ಲಿಪ್ಸ್ ಮೇಲೆ. ಆ್ಯಂಡ್ ಸಚ್ ಪಿಗ್ಮೆಂಟೆಡ್, ನಿಮ್ಮ ಲಿಪ್ಸ್ ಅಲ್ಲಿ ಪಿಗ್ಮೆಂಟ್ ಇದ್ರು ಅಂದ್ರೆ ನ್ಯಾಚುರಲ್ ಪಿಗ್ಮೆಂಟ್, ಸ್ವಲ್ಪ ಡಾರ್ಕ್ ಲಿಪ್ಸ್ ಎಲ್ಲ ಇದ್ರು ಆ ಡಾರ್ಕ್ ಲಿಪ್ಸ್ ಅನ್ನ ಇದು ಕಂಪ್ಲೀಟ್ಲಿ ಹೈಡ್ ಮಾಡುತ್ತೆ. ಆ್ಯಂಡ್ ದಿಸ್ ಲುಕ್ ಸೋ 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 ಬ್ಯೂಟಿಫುಲ್. ನೋಡಿ ಬೇಕಾದ್ರೆ. ಓ ಮೈ ಗಾಡ್, ಸಚ್ ಅ ಲವ್ಲಿ ಶೇಡ್. ಕಾಣಿಸ್ತಿದ್ಯಾ? ಕರೆಂಟ್ಲಿ ನಾನು ಇದನ್ನ ಹಾಕಿಲ್ಲ, ಬಟ್ ಇದನ್ನ ಹಾಕಿದ್ರೆ ಇದಕ್ಕಿಂತ ಚೆನ್ನಾಗಿ ಕಾಣಿಸುತ್ತೆ. ಐ ಜಸ್ಟ್ ಲವ್ ದಿಸ್. ನಂಗೆ ಗೊತ್ತಿಲ್ಲ, ನಾನು ಯಾವಾಗ್ಲೂ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಇದೇ ಶೇಡ್ ಅನ್ನ ತಗೊಂಡ್ಬಿಟ್ಟು ಹಚ್ತೀನಿ. ಅಂಡ್ ಇಷ್ಟೇ ಉಳ್ದಿರೋದು, ಇದಕ್ಕಿಂತ ದೊಡ್ಡದಾಗಿ ಬರುತ್ತೆ, ಉದ್ದಾಗಿ ಬರುತ್ತೆ ಆಯ್ತಾ ಈ ಲಿಪ್ಸ್ಟಿಕ್. ಬಟ್ ಐ ಜಸ್ಟ್ ಲವ್ ದಿಸ್ ಲಿಪ್ಸ್ಟಿಕ್. ಈವನ್ ದ ಪ್ಯಾಕೇಜಿಂಗ್ ಇಸ್ ಸೋ 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 ಗುಡ್ ಆಯ್ತಾ. ಮ್ಯಾಗ್ನೆಟಿಕ್ ಪ್ಯಾಕೇಜಿಂಗ್, ಅದು ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಾಗತ್ತೆ ಆಯ್ತಾ. ಸೊ ಎಲ್ಲೂ ನಿಮ್ಮ ಲಿಪ್ಸ್ಟಿಕ್ ಏನು ನಿಮ್ಮ ವ್ಯಾಲೆಂಟಿಲಿ ಹಾಕಿದ್ರೆ ಓಪನ್ ಆಗಲ್ಲ ಈಸಿಲಿ. ಚೆನ್ನಾಗಿದೆ, ತುಂಬಾ 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 ಚೆನ್ನಾಗಿದೆ. ಗೋ ಗ್ರಾಪ್ ದಿಸ್ ಒನ್. ಇದು ನಿಮಗೆ 250 ರುಪೀಸಿಗೆಲ್ಲ ಡಿಸ್ಕೌಂಟ್ ಆಗಿಬಿಟ್ಟು ಸಿಗುತ್ತೆ. ಇದರಲ್ಲಿ ನಿಮಗೆ ಬೇರೆ ಶೇಡ್ಸ್ಗಳು ಕೂಡ ಇದೆ. ಬೇರೆ ಶೇಡ್ಸ್ಗಳಿಗೆ ಹೋಗೋದು ಬೇಡ, ನೀವು ಈ ಶೇಡ್, ಒಂದು ಶೇಡ್ ನಿಮ್ಮ ಹತ್ರ ಇದ್ರೆ ಸಾಕು, ನಿಮ್ಮ ಎಲ್ಲ ಔಟ್ಫಿಟ್ಟಿಗೆ, ಎಲ್ಲ ಮೇಕಪ್ ಲುಕ್ಗಳಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಯು ಕ್ಯಾನ್ ಗ್ರಾಪ್ ದಿಸ್ ನಾವು. ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನು ಇವತ್ತು ಮಾತಾಡಿದ್ದೆಲ್ಲ ಕರೆಂಟ್ಲಿ ನಾನು ಹೀಗೆ ಮೇಕಪ್ ಮಾಡುವ ಅಂತ ಹೋಗುವಾಗ ಇಲ್ವಾ, ಇದೇ ನನ್ನ ಕೈಗೆ ಸಿಗೋದು. ಈವನ್ ಒಂದು ಏನ್ ಹೇಳ್ತಾರೆ, ಸಿಂಪಲ್ ಮೇಕಪ್, ಇಲ್ಲೇ ಎಲ್ಲಾದ್ರೂ ಪೇಟೆಗೆ ಹೋಗೋದಾ, ಇಲ್ಲ ಚರ್ಚಿಗೆ ಹೋಗೋದಾ, ಇಲ್ಲ ಏನಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ, ಇಲ್ಲ ಎಲ್ಲಾದ್ರೂ ಏನಾದ್ರು ಅಟೆಂಡ್ ಮಾಡ್ಲಿಕ್ಕೆ ಹೋಗೋದಾ, ಅದೆಲ್ಲ ಮಾಡುವಾಗ ನಾನು ಫಸ್ಟಿಗೆ ಈ ಪ್ರಾಡಕ್ಟ್ಸ್ ಗಳನ್ನ ಗ್ರಾಪ್ ಮಾಡ್ತೀನಿ. ಈ ಪ್ರಾಡಕ್ಟ್ಸ್ಗೆ ನನ್ನ ಕೈ ಹೋಗುತ್ತೆ ಆಯ್ತಾ. ದೀಸ್ ಆರ್ ಮೈ ಕರೆಂಟ್ ಫೇವ್ರೇಟ್ ಮೇಕಪ್ ಪ್ರಾಡಕ್ಟ್. ಈ ಎಲ್ಲಾ ಪ್ರಾಡಕ್ಟ್ಸ್ ಗಳು ಪರ್ಫೆಕ್ಟ್ ಆಗಿ ಒಂದು ಇಂಡಿಯನ್ ಬ್ರೌನ್ ಸ್ಕಿನ್ಗೆ ಮ್ಯಾಚ್ ಆಗುತ್ತೆ. ಅಂಡ್ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಅಂಡ್ ನಿಮ್ಮ ಸ್ಕಿನ್ ಟೈಪ್ ಕೂಡ, ಯಾವುದೇ ಸ್ಕಿನ್ ಟೈಪ್ ಆಗಿರ್ಲಿ, ಆಯಿಲಿ ಅಥವಾ ಡ್ರೈ ಸ್ಕಿನ್ ಏನೇ ಆಗಿರ್ಲಿ, ಈ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್, ಬೇಸ್ ಪ್ರಾಡಕ್ಟ್ಸ್ ಗಳು ಆಕ್ಚುಲಿ ವರ್ಕ್ ಆಗುತ್ತೆ ಆಯ್ತಾ. ದಾಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.